ಬುರುಡೆ ತನಿಖೆ ಈಗ ಬೇರೆ ದಿಕ್ಕಿನತ್ತ ಸಾಗ್ತಾ ಇದೆಯಾ ಅಂತ ಹೇಳಿ ಅಲ್ಲಿ ಹೂತಾಕಿರುವಂಥ ಪ್ರಕರಣವನ್ನ ಬಿಟ್ಟು ಈಗ ಭೂಮಿಯ ಮೇಲ್ಮೈಯಲ್ಲಿ ಬಿದ್ದಿರುವಂತಹ ಎಲುಬುಗಳನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು SIT ಅವರು ಮಾಡ್ತಾ ಇದ್ದಾರೆ. ಚಿನ್ನಯ್ಯ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ತನಿಖೆಯನ್ನ ಮಾಡಬೇಕಾದಂಥ SIT ಅವರು ಈಗ ವಿಠಲ್ಗೌಡ ಒಂದು ವಿಡಿಯೋ ಮಾಡಿದ ಅನ್ನುವಂಥ ನಿಟ್ಟಿನಲ್ಲಿ ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಹಾಗಿದ್ದಾಗ ಎಲ್ಲೆಲ್ಲಿ ಕಾಡುಗಳಿದೆ ಅಲ್ಲೆಲ್ಲ ಹುಡುಕೊಡುವಂಥ ಕೆಲಸವನ್ನ ಮಾಡಿ ಇನ್ಮೇಲೆ ಯಾರ್ಯಾರು ವಿಡಿಯೋಗಳನ್ನ ಮಾಡಿ ಇಂಥ ಜಾಗದಲ್ಲಿ ನಾನು ನೋಡಿದ್ದೀನಿ ಅಂತ ಹೇಳಕ್ ಶುರು ಮಾಡಿ ಇನ್ನು ಎಲ್ಲರೂ ಅಲ್ಲಿ ಹೋಗಿ ತನಿಖೆ ಮಾಡ್ಬೇಕು. ಇನ್ಮೇಲೆ ರೋಚಕ ಘಟ್ಟಕ್ಕೆ ಬಂಗ್ಲೆಗುಡ್ಡ ಬುರುಡೆ ಪ್ರಕರಣ ಬರ್ತಾ ಇದೆ. ಮತ್ತೆರಡು ಜಾಗದಲ್ಲಿ ಈಗ ಕಳೆಬರ ಪತ್ತೆಯಾಗಿದೆ ಅಂತೆ. ಎರಡೂ ಬುರುಡೆಯ ಜೊತೆಗೆ ಮಾನವನ ಮೂಳೆಗಳು ಪತ್ತೆಯಾಗಿರೋದು. ಭೂಮಿಯ ಮೇಲೆ ಚದುರಿಕೊಂಡ ಸ್ಥಿತಿಯಲ್ಲಿ ಇದ್ದಂಥ ಅವಶೇಷಗಳು. ಅಲ್ಲಿ ಆರಂಭದಿಂದಲೂ ಹೇಳ್ತಾ ಇರುವಂಥದ್ದು ಒಂದೇ ಮಾತು, ಅಲ್ಲಿ ಅನೇಕರು ಬರ್ತಾರೆ, ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ, ಕಾಡಿನ ಒಳಗಡೆಗೆ ಹೋಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾರೆ. ಅದು 1 ವರ್ಷ 2 ವರ್ಷ ಆದಮೇಲೆ ಅವುಗಳು ಸಿಗ್ತವೆ, ಏನು ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಈಗ ನಾ ನೋಡಿದ್ದೆ ಇವ್ರು ಹೇಳ್ತಾ ಇದ್ದಿದ್ದೇನು, ಹೆಣ್ಣುಮಕ್ಕಳ ಮೇಲೆ, ಬಾಲಕಿಯರ ಮೇಲೆ, ಯುವತಿಯರ ಮೇಲೆ ಅತ್ಯಾಚಾರ ಮಾಡಿ ಅವರನ್ನು ಸಾಯಿಸಿ ಬಿಸಾಕ್ತಾ ಇದ್ರು ಅಂತ ಹೇಳಿ, ಹೂತಾಕ್ತಾ ಇದ್ರು ಅಂತ ಹೇಳಿ. ಇಲ್ಲಿ ಸಿಗ್ತಾ ಇರುವಂಥ ಮೂಳೆಗಳೆಲ್ಲವೂ ಕೂಡ ಪುರುಷನದ್ದು ಅಂತ ಗೊತ್ತಾಗ್ತಾ ಇದೆ. ಹಾಗಿದ್ದಾಗ ಅಲ್ಲಿ ಹೇಳಿರುವಂಥ ಲಿಂಕು ಇಲ್ಲಿರುವಂಥದ್ದಕ್ಕೂ ಆಮೇಲೆ ಭೂಮಿಯ ಮೇಲ್ಭಾಗದಲ್ಲಿ ಸಿಗ್ತಾ ಇರುವಂಥ ಮೂಳೆಗಳಿಗೂ ಏನು ಲಿಂಕ್ ಇದೆ? ಆಮೇಲೆ ಇನ್ನೊಂದು, ಇದು ಸಂಪೂರ್ಣವಾಗಿ ಈ ಪ್ರಕರಣ ಈ ಪ್ರಕರಣದಲ್ಲಿ ಒಂದು ಇದೇ ಜಾಗದ ಸುತ್ತಮುತ್ತಲೂ ಕೂಡ ಚಿನ್ನಯ್ಯ ತೋರಿಸಿದಂಥ ಜಾಗಗಳಿತ್ತು. 1 2 3 4 5 ಇವೆಲ್ಲ ನಂಬರ್ಸ್ಗಳು. ಈ ಭಾಗದಲ್ಲೂ ಕೂಡ ಹುಡುಕಾಟವನ್ನು ನಡೆಸಿದ ನಂತರ ಅವತ್ತು ಸಿಗದೇ ಇರುವಂಥ ಮೂಳೆಗಳು ಇವತ್ತು ಹೆಂಗ್ ಸಿಕ್ತು? ಅವಶೇಷ ಸಿಕ್ಕ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಈಗ ಸೋಕೋ ಟೀಮ್ ಪಡ್ಕೊಂಡಿದೆ. ಸೋಕೋ ಟೀಮ್ ಅಂತಂದ್ರೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಇನ್ನೊಂದು ಟೀಮ್ ಅದು. ಸೊ ಈ ಮಧ್ಯೆ ಬಂಗ್ಲೆಗುಡ್ಡ ಶೋಧ ಮುಂದುವರಿತಾ ಇದೆ. ಮೂಳೆಗಳ ಪರಿಶೀಲನೆಯನ್ನು ಫಾರೆನ್ಸಿಕ್ಸ್ ವೈದ್ಯರು ಮಾಡ್ತಾ ಇದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ. ಅವಶೇಷ ಇದ್ದಂಥ ಜಾಗದಲ್ಲಿ ಮಣ್ಣು ಸ್ಯಾಂಪಲ್ ಪಡ್ಕೊಂಡಿದ್ರೆ ಯಾಕೆ ಮಣ್ಣು ಸ್ಯಾಂಪಲ್ ಪಡ್ಕೊಳ್ತಾರೆ ಅಂತಂದರೆ ಮೂಳೆಗಳೇನಾದರೂ ಕರಗಿ ಹೋಗಿದ್ರೆ ಆ ಮೂಳೆಗಳ ಏನಾದರೂ ಅವಶೇಷಗಳು ಮಣ್ಣಿನೊಳಗಡೆ ಸಿಗಬಹುದು ಅನ್ನೋ ಕಾರಣಕ್ಕೋಸ್ಕರ ಮಣ್ಣನ್ನು ಸ್ಯಾಂಪಲ್ ಪಡ್ಕೊಳ್ತಾರೆ. ಸೊ FSLಗೂ ಕೂಡ ಕಳುಹಿಸಿ ಕೊಟ್ಟಿದ್ದಾರೆ. ಮತ್ತೊಂದು ತಂಡದಿಂದ ಈಗ ಬಂಗ್ಲೆಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಒಟ್ಟು 13 ಎಕರೆ ಇರುವಂತಹ ಜಾಗ ಇದು. ನೇತ್ರಾವತಿ ನದಿ ತಟದ ಇರುವಂತಹ ಜಾಗ, ಅದು ಬಂಗ್ಲೆಗುಡ್ಡ. ಈ ಗುಡ್ಡವನ್ನು ಸುತ್ತಾಕೊಂಡೇ ದೇವಸ್ಥಾನಕ್ಕೆ ಹೋಗಬೇಕಾಗಿರುವಂಥದ್ದು. ನದಿ ತಟದಲ್ಲಿರುವಂಥ 1 ರಿಂದ 9ರವರೆಗೂ ಕೂಡ ನಂಬರ್ಸ್ಗಳನ್ನು ಗುಂಡಿ ತೋಡಿ ಅಗಿಸುವಂಥ ಕೆಲಸ ಏನಾಗಿತ್ತು, ಅದು ಈ ಬಂಗ್ಲೆಗುಡ್ಡದ ತಳಭಾಗದಲ್ಲಿ. ಈಗ ಬಂಗ್ಲೆಗುಡ್ಡದ ಮೇಲ್ಭಾಗದಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಾಡಿನ ಒಳಗಡೆಗೆ ಗುಂಡಿ ಅಗಿಯುವಂಥ ಕೆಲಸ ಇಲ್ಲ, ಇಲ್ಲಿ ಗುಂಡಿ ಅಗಿತಾ ಇಲ್ಲ, ಓನ್ಲಿ ಕಾಡಿನ ಮೇಲ್ಭಾಗದಲ್ಲಿ. ಅನೇಕರು ಮಂಜುನಾಥನ ಸನ್ನಿಧಿ, ಧರ್ಮಸ್ಥಳ ಅಥವಾ ನಿಮಗೆ ಕಾಶಿಗೆ ಹೋದರೆ ನಾವು ಅಲ್ಲಿ ಸಾವನ್ನಪ್ಪಿದರೆ ನಮಗೆ ಮುಕ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅನೇಕರು ಅಲ್ಲಿ ಹೋಗಿ ಜೀವವನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಜೀವವನ್ನು ಬಿಡ್ತಾರೆ, ಅವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ, ಮೋಕ್ಷ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ಇದ್ದು ಅಲ್ಲೇ ಸಾಯಬೇಕು ಅಂತೇಳಿ ಹೋಗ್ತಾರೆ. ಇಂಥವು ಅನೇಕ ಇರ್ತವೆ. ಸೊ ಹಾಗಿದ್ದಾಗ ಸ್ಥಳೀಯವಾಗಿರುವಂಥ ಪೊಲೀಸರಿಗೆ ಸಿಗದೇ ಇರುವಂಥ ಈ ಮೂಳೆಗಳು SIT ಅವರಿಗೆ ಹೇಗೆ ಸಿಕ್ತು ಅನ್ನುವಂಥದ್ದು ಪ್ರಶ್ನೆ. ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ನನಗಿರುವಂಥ ಕುತೂಹಲದ ಪ್ರಶ್ನೆ, ಯಾರಾದರೂ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ಗಳು ಬಂದಂಥ ಸಂದರ್ಭದಲ್ಲಿ, ಯಾರಾದರೂ ಮಿಸ್ ಆಗಿರುವಂಥ ಕಂಪ್ಲೇಂಟ್ ಬಂದಾಗ ಅಥವಾ ಈ ರೀತಿಯಾಗಿ ಆಗಿದೆ ಅಂತಂದಾಗ ಸ್ಥಳೀಯವಾಗಿ ಯಾರಿಗೂ ಗೊತ್ತಾಗೋದಿಲ್ವಾ ಇಲ್ಲಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ, ಇಲ್ಲಿ ಯಾರೋ ಒಬ್ಬರು ಹೋಗಿದ್ರು ವಾಪಸ್ ಬಂದಿಲ್ಲ, ಆಮೇಲೆ ಅದು SIT ಅವ್ರಿಗೆ ಸಿಗಬೇಕಾ? ಸ್ಥಳೀಯ ಪೊಲೀಸರಿಗೆ ಇದು ಯಾವುದು ಹುಡುಕಾಟವನ್ನು ನಡೆಸೋದಿಲ್ವಾ? ಅರುಣ್, ಈ ಒಂದು ಪ್ರಕರಣದಲ್ಲಿ ಈ ಬಂಗ್ಲಗುಡ್ಡೆ ಅನ್ನುವಂಥ ಪ್ರದೇಶ ಏನಿದೆ, ಇದು ಬಹಳಷ್ಟು ಒಂದು ದಟ್ಟವಾದಂಥ ಅರಣ್ಯ, ನೇತ್ರಾವತಿ ನದಿ ತೀರದಲ್ಲಿರುವಂಥ ಒಂದು ಅರಣ್ಯ. ಈ ಅರಣ್ಯ ಪ್ರದೇಶಕ್ಕೆ ಯಾರು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಹಾಗಾಗಿ ಸ್ಥಳೀಯವಾಗಿ ಯಾವುದೇ ರೀತಿಯಾದಂಥ ಜನರಿಗೆ ಗೊತ್ತಾಗೋದಿಲ್ಲ. ಯಾರಾದರೂ ಆ ಭಾಗಕ್ಕೆ ಹೋದರೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಬೆಳಕಿಗೆ ಬರುತ್ತೆ. ನಾವು ಸಾರ್ವಜನಿಕರನ್ನು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಹೇಳುವಂಥದ್ದು, ಈ ಒಂದು ಬಂಗ್ಲಗುಡ್ಡೆಯಲ್ಲಿ 10 ಜನರು ಹೋಗಿ ನೇಣು ಹಾಕ್ಕೊಂಡು ಅಥವಾ ಬೇರೆ ವಿಷ ಕುಡ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಕರಣಗಳು ಸಾಕಷ್ಟು ನಡೆದಿದೆ ಅನ್ನುವಂಥದ್ದನ್ನು ಜನರೇ ಹೇಳ್ತಾ ಇರುವಂಥದ್ದು. ಈಗ ಈ ಪ್ರಕರಣದಲ್ಲೂ ಅದೇ ರೀತಿಯಾಗಿ ಆಗಿರುವಂಥ ಸಾಧ್ಯತೆಗಳಿದೆ. ಮತ್ತೊಂದು, ಆ ಸ್ಥಳೀಯವಾಗಿರುವಂಥ ವ್ಯಕ್ತಿಗಳು ಹೋಗಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಬೇರೆ ಜಿಲ್ಲೆಗಳಿಂದ ಬಂದಂಥ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದವರು ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಸಾಕಷ್ಟು ಪ್ರಕರಣಗಳು ಈ ಹಿಂದೆನೂ ನಡೆದಿದೆ. ಹಾಗಾಗಿ ಅವರು ಯಾರು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಬಹಳಷ್ಟು ಹಿಂದಿನ ವರ್ಷಗಳಲ್ಲಿ ನಡೆದಿರುವಂಥ ಪ್ರಕರಣ ಅನ್ನುವಂಥದ್ದು ಈಗ ಈ ಒಂದು ಮೂಳೆಗಳನ್ನು ನೋಡಿದಾಗ ಗಮನಿಸಬಹುದು.
ಅದರ ಜೊತೆಗೆ ಈ ಒಂದು ಪರಿಸರದಲ್ಲಿ ಬಂಗ್ಲಗುಡ್ಡೆಯ ಪರಿಸರದಲ್ಲಿ ಯಾರು ಜನರು ಹೆಚ್ಚಾಗಿ ಓಡಾಟಗಳನ್ನು ಮಾಡೋದಿಲ್ಲ, ಒಂದು ದಟ್ಟವಾದಂಥ ಅರಣ್ಯ ಇರುವಂಥದ್ದು. ಹಾಗಾಗಿ ಆ ಪ್ರದೇಶಕ್ಕೆ ಯಾರೂ ಹೋಗೋದಿಲ್ಲ. ಯಾರಾದರೂ ನೋಡಿದರೆ ಅದನ್ನು ಪೊಲೀಸರೇ ಗಮನಕ್ಕೆ ತಂದು ಅದನ್ನು ಮಹಜರು ಮಾಡಿ ಅದನ್ನು ಅಂತ್ಯ ಸಂಸ್ಕಾರ ಮಾಡಿದಂಥ ಪ್ರಕರಣಗಳೂ ಇದೆ. ಅದರ ವಿಳಾಸವನ್ನು ಪತ್ತೆ ಹಚ್ಚುವಂಥ ಕೆಲಸಗಳನ್ನು ಮಾಡಲಾಗಿತ್ತು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಆ ರೀತಿಯಾದಂಥ ಪತ್ತೆ ಕಾರ್ಯಗಳು ಆಗೋದಿಲ್ಲ. ಹಾಗಾಗಿ ಇದನ್ನು SIT ಅವರೀಗ ಅನಿವಾರ್ಯವಾಗಿ ಮಹಜರು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿರುವಂಥದ್ದು. ಯಾಕಂತ ಹೇಳಿದರೆ ತಲೆಬುರುಡೆಯನ್ನು ವಿಠ್ಠಲಗೌಡ ತಂದಂಥ ಸಂದರ್ಭ ಅದೇ ಬಂಗ್ಲಗುಡ್ಡೆಯಿಂದ. ಹಾಗಾಗಿ ಅಲ್ಲಿಗೆ ಹೋಗಿ ಮಹಜರು ಮಾಡಬೇಕಾಗಿತ್ತು. ಈ ಕಾರಣಕ್ಕಾಗಿ ಎರಡೆರಡು ಬಾರಿ ಮಹಜರು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ಈ ಮೂಳೆಗಳನ್ನು ಭೂಮಿಯ ಮೇಲ್ಭಾಗದಲ್ಲಿರುವಂಥ ಮೂಳೆಗಳನ್ನು ಗಮನಿಸಿದ್ದಾರೆ. ಆದರೆ SIT ಅಧಿಕಾರಿಗಳು ತನಿಖೆ ಮಾಡ್ತಾ ಇರುವಂಥದ್ದು ಶವಗಳನ್ನು ಹೂತಿಟ್ಟಿರುವಂಥ ಪ್ರಕರಣ. ಹಾಗಾಗಿ ಹೆಚ್ಚಿನ ಗಮನ ಆ ಕಡೆ ಕೊಡಲಿಲ್ಲ. ಆದರೆ ವಿಠ್ಠಲಗೌಡ ಯಾವಾಗ ಹೊರಗೆ ಬಂದು ವಿಡಿಯೋ ಮಾಡಿ ಇದೆಲ್ಲವನ್ನ ಹೊರಗಿನ ಜಗತ್ತಿಗೆ ಹೇಳ್ತಾನೆ, ಆ ಸಂದರ್ಭದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಬಂಗ್ಲಗುಡ್ಡೆಯಲ್ಲಿ ಏನೋ ಒಂದು ದೊಡ್ಡ ರಹಸ್ಯ ಇದೆ ಅನ್ನುವಂಥದ್ದು. ಹಾಗಾಗಿ ಈ ರಹಸ್ಯವನ್ನು ಭೇದಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಈ ರೀತಿಯಾದಂಥ ತೀರ್ಮಾನವನ್ನು ಮಾಡಿ ಈಗ ಈ ಒಂದು ಮಹಜರ್ ಪ್ರಕ್ರಿಯೆಗಳನ್ನು ಮುಗಿಸಿರುವಂಥದ್ದು. ಅರುಣ್. ಓಕೆ, ಸುಕ್ಪಾಲ್ ಪಳ್ಳಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.